ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬಾಬು ಜಗಜೀವನ್ ರಾಮ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿತೋಣ. ಈ ಒಂದು 10 ಸಾಲುಗಳ ಪುಟ್ಟ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದು ಮಾಹಿತಿಯನ್ನ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಬಾಬು ಜಗಜೀವನ್ ರಾಮ್ ರವರು ಭಾರತದ ಮಹಾನ್ ನಾಯಕರಲ್ಲಿ ಒಬ್ಬರು. ಓಕೆ, ಅದಾದ ನಂತರ ಎರಡನೇ ಪಾಯಿಂಟ್ ನೋಡಿ, ಅವರು 1908 ಏಪ್ರಿಲ್ 5ರಂದು ಜನಿಸಿದರು. ಓಕೆ, ಅವರು 1908 ಏಪ್ರಿಲ್ 5ರಂದು ಜನಿಸಿದರು. ಮೂರನೇ ಪಾಯಿಂಟ್, ಅವರನ್ನು ಬಾಬೂಜಿ ಎಂದು ಕರೆಯಲಾಗುತ್ತಿತ್ತು. ಓಕೆನಾ? ಅದಾದ ನಂತರ ನಾಲ್ಕನೇ ಪಾಯಿಂಟ್, ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು. ಓಕೆ, ಭಾಗವಹಿಸಿದ್ದರು. ಐದನೇ ಪಾಯಿಂಟ್ ನೋಡಿ, ಅವರ ತಂದೆ ಶೋಭಿರಾಮ್, ತಾಯಿ ವಸಂತಿ ದೇವಿ. ಮತ್ತು ನೋಡಿ, ಬಾಬು ಜಗಜೀವನ್ ರಾಮ್ ರವರು ಭಾರತದ ಮಹಾನ್ ನಾಯಕರಲ್ಲಿ ಒಬ್ಬರು. ಅವರು 1908 ಏಪ್ರಿಲ್ 5ರಂದು ಜನಿಸಿದರು. ಅವರನ್ನು ಬಾಬೂಜಿ ಎಂದು ಕರೆಯಲಾಗುತ್ತಿತ್ತು. ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಅವರ ತಂದೆ ಶೋಭಿರಾಮ್, ತಾಯಿ ವಸಂತಿ ದೇವಿ. ಆರನೇ ಪಾಯಿಂಟ್, ಅವರ ಪತ್ನಿ ಇಂದ್ರಾಣಿ ದೇವಿ. ಅವರಿಗೆ ಇಬ್ಬರು ಮಕ್ಕಳು. ಏಳನೇ ಪಾಯಿಂಟ್, ಅವರು ಬಡವರ ಮತ್ತು ಹಿಂದುಳಿದವರಿಗಾಗಿ ಕೆಲಸ ಮಾಡಿದರು. ನಂತರ 8ನೇ ಪಾಯಿಂಟ್, ಅವರು ಉಪ ಪ್ರಧಾನಿಯಾಗಿ ಹಾಗೂ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಓಕೆನಾ? ಕಾರ್ಯನಿರ್ವಹಿಸಿದರು. 9ನೇ ಪಾಯಿಂಟ್, ಅವರು ಸಮಾನತೆ ಮತ್ತು ನ್ಯಾಯವನ್ನು ನಂಬಿದ್ದರು. 10ನೇ ಪಾಯಿಂಟ್, ಅವರಿಂದ ಸತ್ಯ ಮತ್ತು ಪ್ರಾಮಾಣಿಕತೆ
ಪ್ರಾಮಾಣಿಕತೆ ಪ್ರಾಮಾಣಿಕತೆ ಪಾಲಿಸುವುದು ಕಲಿಯಬೇಕು ಪಾಲಿಸುವುದು ಪಾಲಿಸುವುದು ಕಲಿಯಬೇಕು 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 ಒಂದೇ ಇದರಲ್ಲಿ ಮಾಡಿ ಓಕೆನಾ ಒಂದೇ ಸಾಲಿನಲ್ಲಿ ಮಾಡ್ತಾ ಹೋಗಿ ಓಕೆ ರೈಟ್ ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಒಂದು ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕಂತೇಳಿ ಕಾಮೆಂಟ್ ಮಾಡಿ ಆ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್